ಶಿವಮೊಗ್ಗ ಜಿಲ್ಲೆಯಲ್ಲಿ ಡೆಂಘಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗದಲ್ಲಿ ನಿನ್ನೆವರೆಗೂ ಸುಮಾರು 283 ಡೆಂಘಿ ಪ್ರಕರಣಗಳು ಪತ್ತೆಯಾಗಿದೆ. ಮೆಗಾನ್ ಆಸ್ಪತ್ರೆಯಲ್ಲಿ ಡೆಂಘಿ ಪೀಡಿತರಿಗೆ ಚಿಕಿತ್ಸೆ ಕೊಡಿಸುವ ಕೆಲಸಗಳಾಗ್ತಾ ಇದೆ, ಅಂದ್ರೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮೆಗಾನ್ ಆಸ್ಪತ್ರೆಯಲ್ಲಿ 15 ಡೆಂಗಿ ಸೋಂಕಿತರಿಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸುಮಾರು 45 ಡೆಂಗಿ ರೋಗಿಗಳು ದಾಖಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿವಮೊಗ್ಗ ಹಾಗೆ ಶಿಕಾರಿಪುರದಲ್ಲೇ ಹೆಚ್ಚು ಡೆಂಗಿ ಪ್ರಕರಣಗಳು ಪತ್ತೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ಪ್ರತಿನಿಧಿ ಬಸವರಾಜ್ ಶಿವಮೊಗ್ಗದಲ್ಲಿ ಹೇಗೆ ಡೆಂಗಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ 283 ಡೆಂಗು ಪ್ರಕರಣಗಳು ಪತ್ತೆಯಾಗಿವೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆ ಅಂದರೆ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಯಲ್ಲಿ 15ಕ್ಕೂ ಹೆಚ್ಚು ರೋಗಿಗಳು ಚಿಕಿತ್ಸೆ ಪಡ್ತಾ ಇದ್ದಾರೆ. ಮತ್ತು ಶಿವಮೊಗ್ಗ ಏನು ತಾಲೂಕು ಆಸ್ಪತ್ರೆ ಇದೆ, ಬೇರೆ ಬೇರೆ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ರೋಗಿಗಳು ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೆಂಗುಗೆ ಒಬ್ಬ ಯುವಕ ಕೂಡ ಬಲಿಯಾಗಿದ್ದಾನೆ. ಅಂದರೆ ಸಾಗರ ತಾಲೂಕು ಆಸ್ಪತ್ರೆಯ ಯುವಕ ಕೆಲಸ ಮಾಡ್ತಿದ್ದ, ಆತ ಡೆಂಗುನಿಂದ ಮೃತಪಟ್ಟಿದ್ದಾನೆ. ಹಾಗಾಗಿ ಶಿವಮೊಗ್ಗ ಏನು ಜಿಲ್ಲಾ ಆರೋಗ್ಯ ಇಲಾಖೆ ಇದೆ, ಸಾಕಷ್ಟು ಮುಂಜಾಗ್ರತೆ ಮತ್ತು ಜಾಗೃತಿಯನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮೂಡಿಸ್ತಾ ಇದೆ. ಈಗ ನಾವು ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರೆ ಯಾರ್ಯಾರಿಗೆ ಹೆಚ್ಚು ಜ್ವರ ಬರುತ್ತೆ, ಆ ಜ್ವರ ಬಂದಂಥವ್ರಿಗೆ ಒಂದು ಸಪ್ರೇಟ್ ಒಂದು ಪ್ರತ್ಯೇಕ ಒಂದು ವಾರ್ಡ್ ಮಾಡಿದ್ದಾರೆ. ಆ ವಾರ್ಡ್ ಮಾಡೋಂಥವ್ರಿಗೆ ಇಲ್ಲಿ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಸಹಜವಾಗಿ ಕೂಡ ಯಾರು ಜ್ವರದಿಂದ ಬಳಲ್ತಾ ಇದ್ದಾರೆ, ಆ ಜ್ವರದಿಂದ ಬಳಲಂಥವ್ರು ಮತ್ತು ಡೆಂಗು ಏನು ಪಾಸಿಟಿವ್ ಕಂಡು ಬರುತ್ತೆ ಅಂಥವ್ರಿಗೆ ಒಂದು ಪ್ರತ್ಯೇಕ ಒಂದು ವಾರ್ಡ್ ಮಾಡಿ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಕೂಡ ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಳೆದ 6 ತಿಂಗಳಿಂದ ನಿರಂತರವಾಗಿ ಕೂಡ ಏನು ಡೆಂಗು ಪ್ರಕರಣ ದಿನೇ ದಿನ ಹೆಚ್ಚಾಗ್ತಾ ಇದೆ. ಹಾಗಾಗಿ 283 ಪ್ರಕರಣಗಳು ಈಗ ಜೂನ್ ಇಲ್ಲಿವರೆಗೆ ಅಂದರೆ ಜೂನ್ ಕೊನೆಯವರೆಗೆ ಕೂಡ 283 ಪ್ರಕರಣ ಪತ್ತೆಯಾಗಿದೆ. 60ಕ್ಕೂ ಹೆಚ್ಚು ಇನ್ನು ಡೆಂಗುವಿಂದ ಬಳಲ್ತಾ ಇದ್ದಾರೆ, ಅವರು ಚಿಕಿತ್ಸೆ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಅಂದರೆ ಶಿವಮೊಗ್ಗ ಏನು ಜಿಲ್ಲಾ ಆರೋಗ್ಯ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದೆ. ಅಂದರೆ ಏನು ಡೆಂಗು ಏನು ಜ್ವರ ಬರುತ್ತೆ, ಬಂದ ನಂತರ ಏನು ಜ್ವರದಿಂದ ಬಳಲ್ತವ್ರಿಗೆ ಯಾವ ರೀತಿಯಾಗಿ ತುರ್ತು ಚಿಕಿತ್ಸೆ ಕೊಡಬೇಕಾಗತ್ತೆ. ಅಂದರೆ ಸಹಜವಾಗಿ ಕೂಡ ಅವರ ದೇಹದಲ್ಲಿ ಏನು ಪ್ಲೇಟ್ಲೆಟ್ ಏನು ಕಡಿಮೆ ಆಗ್ತಾ ಬರುತ್ತೆ, ಅವರಿಗೆ ಚಿಕಿತ್ಸೆ ಬೇಕಾಗುತ್ತೆ. ಅಂಥ ರೋಗಿಗಳಿಗೆ ಏನು ತಾಲೂಕು ಆಸ್ಪತ್ರೆ ಆಗೋದು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಏನು ಜಿಲ್ಲಾ ಆರೋಗ್ಯ ಇಲಾಖೆ ಇದೆ, ಎಲ್ಲೆಲ್ಲಿ ಅಂದರೆ ಈ ಸೊಳ್ಳೆ ಉತ್ಪತ್ತಿ ಏನಾಗುತ್ತೆ, ಆ ಸೊಳ್ಳೆ ಉತ್ಪತ್ತಿ ಆಗುವಂಥ ಏನು ಸ್ಥಳಗಳಿದ್ದಾವೆ, ಆ ಸ್ಥಳಗಳನ್ನು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ, ಜಾಗೃತಿ ಮೂಡಿಸುವ ಕೆಲಸನೂ ಕೂಡ ಮಾಡ್ತಾರೆ. ಅಂದರೆ ಈ ಸೊಳ್ಳೆ ಉತ್ಪತ್ತಿಯನ್ನು ಏನು ತಡೆಯಬೇಕಾಗಿದೆ, ಆ ತಡೆ ನಿಟ್ಟಿನಲ್ಲಿ ಕೂಡ ಎಲ್ಲ ಕ್ರಮಕ್ಕೆ ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಮುಂದಾಗಿದೆ. ಆದರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಡೆಂಗು ಪ್ರಕರಣ ಹೆಚ್ಚಾಗ್ತದೆ. ಸಹಜವಾಗಿ ಕೂಡ ಇದು ಶಿವಮೊಗ್ಗ ಜಿಲ್ಲೆ ಇರುವಂಥ ಎಲ್ಲರೂ ಕೂಡ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೂಡ ಆರೋಗ್ಯ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿದೆ. ಯಾರ್ಯಾರೆಲ್ಲ ಏನು ಜ್ವರ ಬರುತ್ತೆ, ಆ ಜ್ವರ ಬಂದಂಥ ಕೂಡಲೇ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಹಾಗಾಗಿ ಈಗಾಗಲೇ ಏನಂದರೆ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಗಿರ್ಬೋದು, ಅವ್ರ ಗಮನಕ್ಕೂ ಕೂಡ ಏನು ಈ ಡೆಂಗು ಸಂಪಟ್ಟಾಗಿ ಏನು ಸಮಸ್ಯೆಗಳಿದ್ದಾವೆ, ಎಷ್ಟು ಪೇಷಂಟ್ಗಳಾಗಿದೆ, ಇದ್ರ ಮಾಹಿತಿನೂ ಕೂಡ ಆರೋಗ್ಯ ಇಲಾಖೆ ಕೊಡ್ತಾ ಇದೆ. ಇದರ ಜೊತೆಗೆ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು DHO ಆಗಿರ್ಬೋದು, ಇವರು ಕೂಡ ಇವ್ರ ಗಮನಕ್ಕೂ ಕೂಡ ಬಂದೆ. ಮತ್ತು KDP ಸಭೆಯಲ್ಲಿ ಕೂಡ ಏನು KDP ಸಭೆ ನಡೀತು, ಅದರಲ್ಲೂ ಕೂಡ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಡೆಂಗು ಎಷ್ಟೆಷ್ಟು ಏನು ಸಮಸ್ಯೆ ಮಾಡ್ತಾ ಇದೆ, ಎಷ್ಟೆಷ್ಟು ಜ್ವರಗಳಿದ್ದಾವೆ, ಅದರಿಂದ ಏನು ಬಳಲ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ನೋಡ್ಬೋದು ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬೆಡ್ಗಳು ಬೇಕಾಗಿದೆ, ಆ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.